ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊಂಟೀವಿ. ಸೀಟ್ ಸಂಬಂಧಿ ಇವರು ಎಲ್ಲರೂ ಈಚೆ ಕಡೆ ಬಂದಾರೆ. ನಮ್ಮ ಅಕ್ಕರದ್ದು ಬಂದ್ರೆ ಅವ್ರು ಬರೋಳಗೆ ಹಿಂದೆ ಗ್ಯಾಂಗ್ ನೋಡ್ರಿ ಒಂದ್ಸಲ ಲಗೇಜ್ ಸ್ವಲ್ಪ ಲಗೇಜ್ ಅಗರಾತ್ರಿ ಉಚಿತ ಪ್ರಯಾಣದ ಜೊತೆ ಏನದ ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಇರ್ತೀವಿ. ಬಸ್ ಇಲ್ಲದಾರ ಪ್ಯಾಸೆಂಜರ್ಸ್ ನಮ್ಮ ಗ್ಯಾಂಗ್ ಇಲ್ಲ ಐತಿ ನೋಡ್ರಿ. ನಮ್ಮ ಜೊತೆ ಎಂತ ಸೀನ್ ಆಗಿದ್ ಗೊತ್ತೇನ್ರಿ? ನಾ ಹೇಳಂಗಲ್ಲ, ನಮ್ಮ ಮಮ್ಮಿ ಹೇಳ್ತಾರೆ. ಇಲ್ಲಿ ನೋಡ್ರಿ ಇದೇನಿದೆ ಗೆಸ್ ಮಾಡ್ರಿ ಅಷ್ಟ. ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಬೇಕು. ನಾ ತೋರಿಸ್ಲಿ, ಕಣ್ ಮುಚ್ಚ್ರಿ. ಬಂದವ್ರು ನೋಡ್ರಿ, ರಿಯಾಕ್ಷನ್ ನೋಡ್ರಿ ಅವ್ರ. ನದಿ ಬಂತು ನೋಡ್ರಿ. ಈಗ ಧರ್ಮಸ್ಥಳಕ್ಕೆ ಬರೋ ಕಾರಣ ಎದಪ್ಪ ಅಂತಂದ್ರೆ ಧರ್ಮಸ್ಥಳಕ್ಕೆ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ, ನಾನು ನಿಮ್ಮ ಪ್ರೀತಿ ಓಂಕಾರ. ಸೊ ವೆಲ್ಕಮ್ ಟು ಸೌಲೋ ಬಡ ಮಂದಿಲೋ. ಸೊ ಇವತ್ತು ನಾವು ಎಲ್ಲಿ ಹೊಂಟೇವು ಅಂತಂದ್ರೆ ಗೊತ್ತಾಗಿರ್ಬೇಕು, ತಮ್ಮನೇಲಿ ನೋಡಿ. ಇಲ್ಲಿ ನೋಡ್ರಿ, ಇಲ್ಲಿ ಪ್ಯಾಕಿಂಗ್ ನಡತೈತಿ. ಇಲ್ಲಿ ಪುಳಿಯೋಗರೆ ಒಂದು ಸ್ವಲ್ಪ ಆರಕ್ಕೆ ಬಿಟ್ಟಿರ್ತದೆ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೊಂಟೇವಿ. ಈಗ ಏನಿಲ್ಲ, ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಸೀದಾ ಆಟೋ ಹತ್ತಿ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡಿಗೆ ಹೋಗಿ ಕಲಗಡಿಗೆ ಬಸ್ ಹತ್ತದ. ಕಲಗಡಿ ಇಲ್ಲೇ ಬರತ್ತಾರ. ಸೊ ಕಲಗಡಿಗೆ ಹೋಗೋದಿಲ್ಲ ಅಂತ ಅವರೇ ಇಲ್ಲಿ ಹುಬ್ಳಿಗೆ ಬರತ್ತಾರಂತ. ಸೊ ಅಷ್ಟು ಸೇರಿ ನಮ್ಮ ಅಕ್ಕಾರದ್ದು ಬರತ್ತಾರ. ಅವ್ರದ್ದು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂತ. ಆಮ್ಯಾಗ ಅವರಷ್ಟು ಇಲ್ಲಿ ಹುಬ್ಬಳ್ಳಿಗೆ ಬರ್ತಾರೆ. ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡ್ನಾಗ ಧರ್ಮಸ್ಥಳ ಬಸ್ ಹತ್ತಿ ಹೋಗೋದಂತ. ಪ್ಯಾಕ್ ಮಾಡ್ಕೊಂಡು ಸೀದಾ ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡ್ನಾಗ ಸಿಗ್ತೇವಂತೆ. ಬಾಯ್. ಗೋಕುಲ್ ರೋಡ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇನ್ನು ತೊಗೊಂಬರೋಳಗೆ ಸಾಕಾಗೋಗೈತಿ. ಅದ್ರೊಳಗೆ ಬಾಟಲ್ ಊಟ ಎಲ್ಲ ಐತಾ, ಬೆನ್ನೆಲ್ಲ ನೋವಾತ. ಈ ಬಸ್ ಅದು ಲಪಡ ಆಗೈತಿ. ಒಂದು ಸ್ವಲ್ಪ ಹೇಳ್ಬೇಕಂದ್ರೆ ಶಿರ್ಸಿಮೆ ಹೋಗ್ತಾವಂತೆ. ಯಾಕಂದ್ರೆ ಕಲಗಡಿಗೆ ಒಳಗೆ ನಮ್ಮ ಬಾವುಜಿ ಅಲ್ಲೇ ಅದಾರ. ಉಪವಾಸ ಅಲ್ಲೇ ಹೋಗ್ಬೇಕಂದ್ರೆ ಆಗಂಗಿಲ್ಲ. ಸೊ ಅವರು ಉಪವಾಸ ಇಲ್ಲೇ ಬರ್ಬೇಕು. ಈಗ ಹೇಳ್ಬೇಕಂದ್ರೆ ನಮ್ಮ ಅಕ್ಕರದ್ದು ಬಂದ್ರೆ ಅವ್ರು ಬರೋಳಗೆ ಹಿಂದೆ ಗ್ಯಾಂಗ್ ನೋಡ್ರಿ ಒಂದು ಸ್ವಲ್ಪ. ಸೀಟ್ ಸಂಬಂಧಿ ಇವರು ಎಲ್ಲರೂ ಈಚೆ ಕಡೆ ಬಂದಾರೆ. ಇವ್ರು ಬರೋಳಗೆ ಅಷ್ಟು ಮಂದಿ ಸೇರ್ಬಿಟ್ಟಾರ ನೋಡ್ರಿ. ಇದ್ನಾಗ ನೋಡ್ರಿ ಲಗೇಜ್ ಸ್ವಲ್ಪ ಲಗೇಜ್ ಎಲ್ಲ ಗ್ಯಾಂಗ್ ಕಿತ್ಕೊಂಡು ಹೋತ್ ನೋಡ್ರಿ. ಧರ್ಮಸ್ಥಳ ಬಸ್ ಬಂತ ನೋಡ್ರಿ. ಇಲ್ಲಿ ಇದ್ದಿದ್ದಲ್ಲ ಅದು. ಚಲೋ ಆತ. ಇದ ಬಸ್ಸಿಗೆ ಹೋದ್ರೆ ಚಲೋ ಆಕೈತವ್ರೆ. ಸೊ ಆ ಧರ್ಮಸ್ಥಳ ಬಸ್ ತುಂಬತ ಆದ್ರೂ ಇನ್ನು ನೋಡ್ರಿ ಇನ್ನೂ ಇಷ್ಟು ಮಂದಿ ಅದಾರ. ಸೊ ಗೈಸ್, ಚೆಕ್ಔಟ್ ಕ್ರೌಡ್. ಧರ್ಮಸ್ಥಳ ಬಸ್ ಬಂತ ನೋಡ್ರಿ. ಧರ್ಮಸ್ಥಳದ ಎಲ್ಲ ಗ್ಯಾಂಗ್ ಕ್ಲಿಯರ್ ಆತ. ನಾವು ಇಷ್ಟ ನೋಡ್ರಿ. ಅಗರಾತ್ರಿ ಉಚಿತ ಪ್ರಯಾಣದ ಜೊತೆ ಏನದ ಸುರಕ್ಷಿತ ಪ್ರಯಾಣ ಚಲೋ ಮುಖ್ಯ. ಸೊ ಗೈಸ್, ಪೂರ ಬಸ್ ಎಲ್ಲ ಗಲ್ಬಲ್ ಮಾತಾಡಕ್ ಆಗಲ್ಲ. ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಗದ್ಲೈತಿ, ಇಲ್ಲೂ ಗದ್ಲ. ಆಯ್ತಾಯ್ತು. ನಮ್ಮ ಅಕ್ಕ ಮಮ್ಮಿ ಅವ್ರಿಗೆ ಎಲ್ಲಾರ್ಗು ಸೀಟ್ ಸಿಕ್ಕೈತಿ. ನಮಗೂ ಇಲ್ಲಿ ಸೀಟ್ ಸಿಕ್ತೆ. ಇಲ್ಲಿ ಕಂಡಕ್ಟರ್ ಸೀಟ್ನಾಗ ಕುಂತ್ಬಿಟ್ಟು ಹೇಳ್ಬೇಕಂದ್ರೆ ಅವ್ರಿಗೆ ಸೀಟ್ ಸಿಕ್ಕೈತಂದ್ರೆ ಅದ್ರ ಹುಡುಗರಿಗೆ ಯಾರೂ ಸಿಕ್ಕಿಲ್ಲ. ಹೇಳ್ಬೇಕಂದ್ರೆ ಹಿಡಿದೈತೆ ಒಂದು ಸ್ವಲ್ಪ. ನಾವು ಒಂದು ಸ್ವಲ್ಪ ಕುಂಡ್ರದು, ಆಮೇಲೆ ಅವ್ರು ಒಂದು ಸ್ವಲ್ಪ ಕುಂಡ್ರದು. ಬಸ್ ಎಷ್ಟೊತ್ತಿಗೆ ಬಿಡ್ತದೆ ಗೊತ್ತಿಲ್ಲ. ಆದ್ರೆ ಮಕ್ಕಳಿಗೆ ಕಂಡಕ್ಟರ್ ಬಂದು ಯಾರು ದೊಡ್ಡವ್ರಿಗೆ ಸೀಟ್ ಇಲ್ಲ, ದೊಡ್ಡವ್ರಿಗೆ ಸೀಟ್ ಕೊಡ್ರಿ. ಮಕ್ಕಳಿಗೆ ಏನೈತಿ ಹೋದ್ಮೇಲೆ ತಳಗ ಹಾಕ್ಸ್ಕೊಡ್ರಿ. ಮುಂದೆ ಜನ ಹಾಕಂಗಿಲ್ಲ. ಗಾಡಿ ಹಾಕ್ತೇನ್ರಿ. 8 ಗಂಟೆಗೆ ಬಿಡ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಇರ್ತೀವಿ. 8 ಗಂಟೆಗೆ ಬಿಡ್ತೈತೆ ಅಂತ. ಸೊ ಅಲ್ಲಿ ಆರಾಮ್ಸೆ ಒಂದು ಊಟಕ್ಕೆ ಒಂದು ಚಾಕ ಅಷ್ಟೇ ನಿಂದ್ರಿಸ್ತೇನೆ. ಬಾಕಿ ಎಲ್ಲಿ ತರಂಗಿಲ್ಲ ಗಾಡಿ. ಡಿಂಡನ್ 6 ಗಂಟೆಗೆ ಹೋಗೋದಂತ. ಸೊ ಇಲ್ಲಿಂದ ಹುಬ್ಳಿಂತ 8 ಗಂಟೆಗೆ ಬಿಡ್ತೈತಂತೆ. 8 ಗಂಟೆಗೆ ಬಿಡ್ತೈತಂತೆ ಬಸ್ ಇಲ್ಲಿಂದ ಹುಬ್ಳಿಂದ. ಮತ್ತೆ ಚಾಕ ಊಟಕ್ಕೆ 2 ಸರಿ ನಿಂದ್ರಿಸೋದಂತ. ಆಮೇಲೆ ಧರ್ಮಸ್ಥಳಕ್ಕೆ 6 ಗಂಟೆಗೆ ಮುಟ್ತಾರಂತೆ. ಯಾವಾಗ ಮುಟ್ತಾರೆ ಗೊತ್ತಿಲ್ಲ. ಒಂದು ಸ್ವಲ್ಪ ಇರಲಿ. ಹುಡುಗರು ಎಲ್ಲಿ ಕುಂತಾರ ನೋಡ್ರಿ. ಸೀಟೇ ಸಿಕ್ಕಿಲ್ಲ ಅವ್ರಿಗೆ. ಹೇಳ್ಬೇಕಂದ್ರೆ ಇವ್ರಿಗೆ ಸಿಕ್ತಲ್ಲ ಸಾಕು. ಆಧಾರ್ ಕಾರ್ಡ್ ಹೆಂಗೆ ನೋಡ್ರಿ ನಮ್ಗೆ ಇಬ್ರೇ ಗಂಡ್ಮಕ್ಳ. ಪೂರ ಆಧಾರ್ ಕಾರ್ಡ್ ನೋಡ್ರಿ. ಆಧಾರ್ ಕಾರ್ಡ್ ಹೆಂಗೆ ಕೊಡೋಕೆ ಟಿಕೆಟ್ ಕೊಡ್ರಿ.
ಪ್ಲಾಟ್ಫಾರ್ಮ್ ಮೇಲೆ ನಿಂತಿದ್ದಿಲ್ಲ, ಅವಾಗ ತುಂಬಿತ್ತು ಬಸ್. ಈಗ ಪ್ಲಾಟ್ಫಾರ್ಮ್ ಮೇಲೆ ನಿಂತ ಮ್ಯಾಗ ಮತ್ತೆ ಇಷ್ಟೆಲ್ಲ ಜನ. ಫ್ರೆಂಡ್ಸ್, ಫೈನಲಿ ಬಸ್ ಹೊರಡ್ತೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್ ಅಂದ್ರೆ ಏನ? ಹರ ಹರ ಮಹಾದೇವ್. ಬರ್ರಿ, ಈಗ ನಡು ರೋಡ್ ನೆಕ್ಸ್ಟ್ ಅಂತ. ಸೊ ಆಫ್ ಟು ಧರ್ಮಸ್ಥಳ. ಲೈಟ್ಸ್ ಆನ್, ಮಸ್ಕಿಟೋಸ್ ಗಾನ್. ಫಸ್ಟ್ ಬ್ರೇಕ್ ಇದೆ, ಇದು ಡಿನ್ನರ್ ಬ್ರೇಕ್ ಕೊಡ್ತಾರೆ. 2 ಬ್ರೇಕ್ ಕೊಡ್ತಾರೆ ಅಂತ, ಇದು ಫಸ್ಟ್ ಬ್ರೇಕ್. ಇನ್ನೊಂದು ಬ್ರೇಕ್ ಎಲ್ಲಿ ಕೊಡ್ತಾರಿಲ್ಲ. ಈಗ ಎಲ್ಲರೂ ಊಟಕ್ಕೆ ಇಳಿತಾರೆ. ಧಾಬಾಕ್ ತರ್ತಾರೆ ಹೊರಗೆ. ಅದಿದೆ ಲಕ್ಕಿ ಧಾಬಾ ಅಂತ. ಊಟ ಮಾಡೋದಂತೀಗ ಕೊಟ್ಟಂದ್ರೆ ಭಾಳ ಕೆಟ್ಟ ಸೇಸಿ ಹೇಳ್ಬೇಕಂದ್ರೆ. ಇಲ್ಲೈತೆ ಬಸ್, ಇಲ್ಲದಾರ ಪ್ಯಾಸೆಂಜರ್ಸ್. ನಮ್ಮ ಗ್ಯಾಂಗ್ ಇಲ್ಲ ಐತೆ ನೋಡ್ರಿ. ಊಟ ಪುಳಿಯೋಗರೆ ಕಟ್ಕೊಂಬಂದೇವ್ ನಾವು. ಆಗಲ್ಲ ತೋರ್ಸಲ್ಲ ನಿಮಗೆ. ಸೊ ಇಲ್ಲೈತೆ ನೋಡ್ರಿ, ದೋಸೆ ಚೌಳಿಕಾಯಿ ಪಲ್ಯ. ಹಾಕ್ರಿ, ನಂಗೆ ಹಾಕ್ರಿ ಪಟ್ ಅಂತ. ಇಲ್ಲ ಚಟ್ನಿ ಪುಳಿಯೋಗರೆ ಸ್ವಲ್ಪ ಹಾಂ. ಸೊ ಇಲ್ಲೈತೆ ನೋಡ್ರಿ, ಇದು ಪುಳಿಯೋಗರೆ, ಇಲ್ಲಿ ದೋಸೆ, ಇಲ್ಲಿ ಚೌಳಿಕಾಯಿ ಪಲ್ಯ, ಶೇಂಗಾ ಚಟ್ನಿ. ಸೊ ಈಗ ಊಟದ ಬೇಕೈತಲ್ಲ, ಊಟ ಮಾಡೋದಂತೆ. ನೀವು ಊಟ ಮಾಡ್ರಿ, ತಗೋರಿ. ಇಲ್ಲಿ ಅವ್ರು ಕಾಡ್ಸತ್ತಾರ, ಮಾಡಕ್ಕೆ ಕೊಡಲ್ರಿ. ಫಸ್ಟ್ ನೋಡ್ರಿ, ಊಟದ ಬ್ರೇಕ್ ಪೂರ ಬಸ್ ಖಾಲಿ. ಮತ್ತೆ ವಾಪಸ್ ಹೆಂಗಿರ್ತೈತಿ ಗೊತ್ತೇ, ಆಮೇಲೆ ತೋರಿಸ್ತೇನಂತೆ. ಸೊ ಇದು ನೋಡ್ಕೊರಿ, ಈಗ ಪೂರ ಖಾಲಿ ಐತಲ್ಲ. 3, 2, 1 ಆಗಲ್ಲ. ಹೆಂಗಿತ್ತು ಈಗ ಹಂಗತ್ತ. ಮಂಗಳೂರು ಕ್ಷೇತ್ರ ಬಂದಿ ನೋಡ್ರಿ. ಎಲ್ಲರಿಗೂ ನಮ್ಮ ಕರ್ನಾಟಕದ ಕಾಶಿ ಧರ್ಮಸ್ಥಳಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಹುಬ್ಳಿಯಿಂದ ನಾವು 8 ಗಂಟೆಗೆ ಬಿಟ್ವಿ ರಾತ್ರಿ. ಇಲ್ಲಿ ಧರ್ಮಸ್ಥಳಕ್ಕೆ ಬೆಳಗ್ಗೆ 5:30 ಅಂದ್ರೆ ಇದ್ದೇವೆ. ಭಾಳ ಇದಾತ್ರಿ ಬಸ್ದಾಗೆ. ನಾವು ಅಷ್ಟೇ ಇದ್ದಿಲ್ಲ. ಮತ್ತೆ ನಾವು ಅಲ್ಲಿ ಬಸ್ ಸ್ಟ್ಯಾಂಡ್ ನಿಂತಿದ್ವಲ್ಲ, ಅಲ್ಲಿ ನಿಲ್ಸಿದ ಕೂಡ ಮತ್ತೊಂದು ಗ್ಯಾಂಗ್ ಬಂದು ಹತ್ತು ಬಿಡುತ್ತೆ. ಬಸ್ ಪೂರ ತಳಗ ಕುಂತಿದ್ರು ಹೇಳ್ಬೇಕಂದ್ರೆ, ಆ ಥರದಲ್ಲಿ ಇತ್ತು. ತಳ ಕುಂತವ್ರೆ ಒಂದು ಸ್ವಲ್ಪ ಕರೆಕ್ಟ್ ಗ್ರಿಪ್ ಇತ್ತು ಅವರಿಗೆ. ಅಲ್ಲೇ ಮಕ್ಕೋಬೋದಾಗಿತ್ತು. ನಾವು ಮ್ಯಾಗ ಕುಂತಿದ್ವಲ್ಲ, ಸೀಟ್ ಹಿಡ್ಕೊಂಡು ಪೂರ ಅದು ಕರ್ವಿಂಗಿಗೆ ಆ ಸೈಡ್ ಈ ಸೈಡ್ ಬೀಳಾಕ್ ಬಿಟ್ಟೇವೆ ಹೇಳ್ಬೇಕಂದ್ರೆ. ನಿದ್ದಿನ ಮಾಡಿಲ್ಲ ಹೇಳ್ಬೇಕಂದ್ರೆ. ಸೊ ಈಗದಿವಿ ಧರ್ಮಸ್ಥಳ. ಅದಾರ ನೋಡ್ರಿ ಇಲ್ಲಿ ನಮ್ಮ ದೇವರ ದೇವ ಮಹಾದೇವ. ರೂಮ್ ಹುಡ್ಕಾಡತ್ತೇವ್ರಿಪ್ಪ, ರೂಮ ಸಿಗೋಲ್ಲ ಹೇಳ್ಬೇಕಂದ್ರೆ. ಚಲೋ ಅದ, ಅಟ್ಯಾಚ್ ಬಾತ್ರೂಮ್ ಇದ್ದಿದ್ದು ಇಲ್ಲೂ ಸಿಗೋಲ್ಲ. ಸೈಡು ಇಲ್ಲೆಲ್ಲ ಪಬ್ಲಿಕ್ ಟಾಯ್ಲೆಟ್ ಐತಿ. ಅಟ್ಯಾಚ್ ಬಾತ್ರೂಮ್ ಸಿಕ್ಕರೆ ಚಲೋ ಆಕೈತಿ ಹೇಳ್ಬೇಕಂದ್ರೆ ನಮಗೆ. ಬರೀ ಆ ಸೈಡದು ಹೋಗಿ ಕೇಳ್ಕೊಂಬರೋಣ ಅಂತ. ಹಂಗೆ ಒಂದು ಸ್ವಲ್ಪ ಕೇಳ್ಕೊಂಬಂದ್ರೆ ಚಲೋ ಆಕೈತಲ್ಲ. ಸಿಕ್ಕರೆ ಚಲೋ, ಇಲ್ಲಾಂದ್ರೆ ಏನು ಮಾಡಕ್ಕೆ ಬರಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳೋದು 2 ದಿನ. ರೂಮ್ ಎಲ್ಲಿ ನೋಡಿದ್ರು 100 ರೂಮ್ಸ್ ಅಂತಂದು ಹಾಕ್ಬಿಟ್ಟಾರೆ. ಎಲ್ಲಿ ಕೇಳಿದ್ರು ರೂಮ ಸಿಗತ್ತಿಲ್ಲ. ಇಲ್ಲಿ ಲಾಸ್ಟಿಗೆ ಒಂದು ಕಡೆ ಸಿಕ್ಕೈತಿ, ಇಲ್ಲಿ ಶರಾವತಿ ಅಂತಂದ. ಇಲ್ಲಿ ಪೂರ ನೋಡ್ರಿ, ಅಲ್ಲಿ ಪೂರ ಕಾರ್ನರ್ ಕಾಣತ್ತಿಲ್ಲ, ಅಲ್ಲಿ ಹೋಗ್ಬೇಕಿಲ್ಲ. ಮಟನೂ ಪಾಳೆ ರೂಮ್ ತೊಗೊಂಡು ಸಿಗ್ತೇನೆ ಅಂತ ಬರ್ರಿ. ನಮ್ಮ ಜೊತೆ ಎಂಥ ಸೀನ್ ಆಗಿದ್ದು ಗೊತ್ತೇನ್ರಿ? ನಾ ಹೇಳಂಗಲ್ಲ, ನಮ್ಮ ಮಮ್ಮಿ ಹೇಳ್ತಾರೆ. ಇವತ್ತು 1 ತಾಸು ಪಾಳೆ ಹಚ್ಚಿದ್ವಿ ಅಲ್ಲಿ. ನಮ್ಮ ಪಾಳೆಗಂತೂ ರೂಮ್ ಕೊಡಂಗಿಲ್ಲ ಅಂತ ಹೇಳ್ಬಿಟ್ರಿ. ಆಮ್ಯಾಗ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಲಾಸ್ಟಿಗೆ 1 ರೂಮ್ ಕೊಟ್ರಿ. ನಮ್ಮ ಹಿಂದಿದ್ದವ್ರಿಗೆ ಎಲ್ಲರಿಗೂ 11 ಗಂಟೆಗೆ ಬಾ ಅಂತ ಹೇಳಿದ್ರು. ಇರೋದು ರೂಮ್ 490 ಅದಾವು. ನಮ್ಗೆ 490 ರೂಮ್ ನಂಬರ್ ರೂಮ್ ಬಂದೈತಿ. ಅಷ್ಟೊತ್ತನ ಅಲ್ಲಿ ಲೈನ್ ತೋರಿಸಿದ್ನೆ ಅಲ್ಲಿ ನಿಮ್ಗೆ. ಅಷ್ಟೆಲ್ಲ ಪಾಳೆ ಇತ್ತು.
ಅದನ್ನೆಲ್ಲ ಪಾಳಿ ದಾಟಿ ಬಂದೀವಿ ಲಾಸ್ಟ್ನೇ ರೂಮ್ ನಮಗೆ ಸಿಕ್ಕೈತಿ. ಈ ಇಡೀ ಪೂರ ಈ ಹೋಮ್ ಸ್ಟೇ ಒಳಗೆ ಗೆಸ್ಟ್ ಹೌಸ್ ಒಳಗೆ 490 ರೂಮ್ ಅದಾವ. ಅದು ಲಾಸ್ಟ್ನೇದು 490 ನಂಬರ್ ರೂಮ್ ನಮಗೆ ಸಿಕ್ಕೈತಿ ಹೇಳ್ಬೇಕಂದ್ರೆ. ಇಲ್ಲಾಂದ್ರೆ 50 ಬಜೆಟ್ ಇತ್ತು ನಮ್ದು. ನೋಡ್ರಿ ಇಲ್ಲಿ 490 ನಮ್ಮ ರೂಮಿಂತ್ರ ವ್ಯೂ ನೋಡ್ರಿ. ಇದ್ರ ಗಿಡ ಇದೆ, ಬಾದಾಮಿ ಎಲ್ಲ ಏನಿದೆ, ಗೋಡಂಬಿನೂ ಅಲ್ಲ, ಯಾವ್ದಿದೆ, ಸೀತಾಫಲ ಅದು ಹಲಸಿನ ಗಿಡ ಇದೆ. ಹಲಸಿನ ಅದು ಹೊಟ್ಟೆಯಾಗಿತ್ತು, ಬಾಯಾಗಿ ಬರೋಲ್ಲ. ಹಲಸಿನ ಗಿಡ, ಅಲ್ಲಿ ಅಡಿಕೆ ಗಿಡ ನೋಡ್ರಿ ಮಸ್ತ್ ಅಲ್ಲ. ಈ ಟೈಪ್ ಮನಿ ಇದ್ರೆ ಭಾರಿ ಮಜಾ ಬರ್ತೈತಿ. ಇಷ್ಟೆಲ್ಲ ಹಚ್ಚ ಹಸಿರದ್ನ್ಯಾಗ ಇಲ್ಲಿ ಮನಿ ಭಾರಿ ಮಜಾ ಬರ್ತೈತಿ. ಎಲ್ಲಿ ಹುಡುಕಿದ್ರು ಅಟ್ಯಾಚ್ ಬಾತ್ರೂಮ್ ಇದ್ದಿದ್ದು ರೂಮ್ ಸಿಗ್ಲೇ ಇಲ್ಲ. ಆದ್ರೂ ರೂಮ್ ಸಿಕ್ತಾ, ಆದ್ರೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಪಬ್ಲಿಕ್ ಟಾಯ್ಲೆಟ್ ನೋಡಿ. ನಿನ್ನೆ ಬಸ್ದಾಗ ಗದ್ದಲ ಐತಲ್ಲ, ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ, ಈಗ ಮಾಡ್ತೀನಿ. ಇಲ್ಲಾದ್ರೆ ನಮ್ಮ ಮಮ್ಮಿ ಗೊತ್ತಿರ್ತೈತಿ. ಇದು ಅಕ್ಕ, ನಮ್ಮ ರಾಧಕ್ಕ, ಶಶಕ್ಕ, ಈ ರಾಧಕ್ಕನ ಮಗಳೇ, ಗೀತಕ್ಕನ ಮಗಳೇ, ನಾಗಿನಿ, ನೇತ್ರಾವತಿ ಹಾಯ್ ಮಾಡ್ರಿ. ಇವ್ರು 3 ಮಂದಿ ಶಶಕ್ಕನ ಮಕ್ಕಳೇ. ಪೂರ್ಣಿಮಾ, ಶಿವು, ಪ್ರತೀಕ್ಷಾ. ಈಕೆ ನೋಡಿರ್ಬೇಕು ನೀವು. ಹಾಯ್. ಇನ್ನೊಬ್ರು ಶಶಕನ ಗಂಡಾರು ಬಂದಾರೆ. ಶಶಕನ ಗಂಡ ಬಂದಾರೆ. ಅವ್ರ ನೀನೇ ತೋರಿಸಿರ್ಬೇಕು. ನಾನು ಬಸ್ದಾಗ ನೋಡ್ರಿಲ್ಲ, ನಮ್ಮ ಬಾವುಜಿ ಅವ್ರ. ಹಾಯ್ ಮಾಡ್ರಿ ಅಷ್ಟ್ರು. ಎಲ್ಲಿ ಬಂದ್ರಿ? ಯಾಕೆ ಟೂರ್? ಎಲ್ಲಿ ಎದಕ್ಕೆ ಬಂದ್ರಿ? ಫ್ರೀ ಆಧಾರ್ ಕಾರ್ಡ್ ಐತಲ್ಲ ಅದಕ್ಕೆ. ನಾವು ಮಾತಾಡೋದು ನೋಡಿ ಹೊರಗಿನವ್ರು ನಗಾತಾರೆ. ಸೊ ಈಗ ನಾಷ್ಟಕ್ಕೆ ಮಾಡೋದಿಟ್ಟಿ ಏನ್ ಮಾಡತಿ? ಹೆಸರು ಕಾಳಿನ ಪಚಡಿ ಮಾಡೋದೈತಿ. ಇಲ್ಲಿ ಒಗ್ಗರಣೆ ಹಾಕಾಕ ಚಟ್ನಿ ಮಾಡಿ, ಮೊಸರು ಹಾಕಿ ಹೆಸರುಕಾಳು ಪಚಡಿ ಮಾಡಿ, ಕೊಬ್ಬರಿ ಚಟ್ನಿ, ಶೇಂಗಾ ಚಟ್ನಿ, ಗುರ ಚಟ್ನಿ, ಚಟ್ನಿ ಅದಾವ. ಮತ್ತೆ ಚಟ್ನಿ ಮತ್ತೆ ಹೆಸರು ಕಾಳೆ ಪಚಡಿ ಮಾಡೋದೈತಿ. ರೊಟ್ಟಿ ಅಂತರೂ ಮನಿ ಅಂತ ಕಟ್ಕೊಂಡ್ ಬಂದಿದ್ವಿ. ಇವ್ರಿಬ್ರದ್ದು ಇದ್ದಿದ್ದ ನೋಡ್ರಿ, ಪಡ್ ಹೊಡೆದಾಡ್ತಿರ್ತಾರ ಅವ್ವಾನು ಮಗನು. ಮಸ್ತ್. ಈಗ ಬಾವುಜಿನೂ ಮೊಸರು ತರಕ್ ಹೋಗಿದ್ದೆ. ಹೊಟ್ಟೆ ತುಂಬ್ಕೊಂಡೆ ನೇತ್ರಾವತಿ ನದಿ ಕಡೆ ಹೋಗೋಣಂತೆ. ಇಲ್ಲಿ ನೋಡ್ರಿ, ಇದೇನಿದೆ ಗೆಸ್ ಮಾಡ್ರಿ ಅಷ್ಟ. ಕಂಚಿಕಾಯಿ ಅಂತೆ. ನಮ್ಮ ಹಳ್ಳಿ ಒಳಗೆ ಕಂಚಿಕಾಯಿ ಅಂತ ಕರೀತಾರ. ಕರ್ಚಿಕಾಯಿ ಅಂದ್ರೆ ಕಡಬಿಗೂ ಕರ್ಚಿಕಾಯಿ ಅಂತಾರ್ರಿ. ಇದು ಕಂಚಿಕಾಯಿ ಇದೆ, ಹಣ್ಣದ. ಹೇಳ್ಬೇಕಂದ್ರೆ ಉಪ್ಪಿನಕಾಯಿ ಮಾಡ್ತಾರಲ್ಲ ಅದಲ್ಲ, ಮತ್ತೆ ಆರೆಂಜ್ ಇರ್ತೈತಲ್ಲ ಆ ಟೈಪ್. ಇಷ್ಟು ದೊಡ್ಡದು ನೋಡ್ರಿ. ಇಲ್ಲಿ ನನ್ನ ಮುಖ ಸಾಗೈತಿ, ಇಷ್ಟು ದೊಡ್ಡದೆ ತೋರಿಸಿವಿ ಅಂತ. ಇದು ಬಿಚ್ಚಿದ ಮ್ಯಾಗ ನಿಮ್ಗೆ ಉಪಸ್ ತೋರಿಸಿವಿ ಅಂತ. ಸೊ ಇದೆಲ್ಲ ನಾಷ್ಟದು ತಯಾರಾಗ್ಲಿ. ಅವಾಗ ಶಿವನ್ ತಲೆಗೆ ಹೊಡೆದ್ ಬಿಡೋದಂತ. ನೋಡ್ರಿ ಶಿವನ್ ತಲೆ ಅಷ್ಟು ದೊಡ್ಡದೈತಿ. ಮೆಳಕಿ ಹೆಸರು ಕಾಳು. ಇದು ಚಲೋ ಹೇಳ್ಬೇಕಂದ್ರೆ ನೆನೆ ಹಾಕೊಂಡು ತಿನ್ಬೇಕು. ಇವ್ನ ಶೇಂಗಾ, ಬಾದಾಮಿ, ಈ ಟೈಪ್ ಕಡ್ಲಿಕಾಳೆ ನೆನೆ ಹಾಕೊಂಡೆ ತಿನ್ಬೇಕು. ಚಲೋ ಹೇಳ್ಬೇಕು. ಹಂಗ ಹೇಳಾತನಲ್ರಿ ಅವ ದಿನ ನೆನೆಕಿದ್ರು ತಿನ್ನಂಗಿಲ್ಲ, ಅಲ್ಲೇ ಒಣಗ್ತಿರ್ತಾವ. ಆದ್ರೆ ಇವತ್ತು ಫೇಮ್ ಎಲ್ಲ ಫೇಮಿಗೋಸ್ಕರ. ಮತ್ತೇನ್ ತಿಂತೀನಿ? ಹೌದಾ? ಇದು ಫೇಮಿಗೋಸ್ಕರ ಮಾಡತ್ತಾರ ನೋಡ್ರು. ನನಗತ್ತೆ ನನ್ನಂಗೆ ಹೇಳ್ತಾರೆ ಅವರು, ಆದ್ರೆ ಮಾಡಂಗಿಲ್ಲ. ಎದಕ್ಕೆ ನೀವು ಮಾಡ್ಲಿ ಅಂತಂದ್ರೆ ನೋಡ್ರಿ ಪಚ್ಚಡಿ ಆಯ್ತು ನೋಡ್ರಿ. ಟಮಾಟೆ ಹಣ್ಣು ಒಂದು ಇದ್ರೆ ಭಾರಿ ಮಸ್ತ್ ಆಕಿತ್ತಲ್ಲ. ಟಮಾಟೆ ಹಣ್ಣಾಗಿದ್ರೆ ಮಸ್ತ್ ಆಕಿತ್ತು ಹೇಳ್ಬೇಕಂದ್ರೆ. ರೊಟ್ಟಿ ಬಿಚ್ಚಾತಾರ ನಾವು. ರೊಟ್ಟಿ ನೋಡ್ರಿ, ರೊಟ್ಟಿ ಗಂಟೆ ಕಟ್ಕೊಂಡ ಬಂದಾರ ಊರಿಂದ್ರ. ಇಷ್ಟಕೊಂಡ ರೊಟ್ಟಿ ಏನ್ ಬಂದೆ ತಡಿ, ನಾಷ್ಟಾರ ಮಾಡೋಣ ಬಡ. ಹೋಗಂದ್ರ ನೀ ಹೋಗಿ ಅಲ್ಲಿಂತ್ರ ಜೀವ್ ಬಿಡು ಹೊರಗಿಂತ್ರ.
ನಿನ್ನೆ ಊಟ ಚಲೋ ಹಾಕಿದ್ರ ಗಡ್ಬಡ್ ಮಾಡಿದೀನಿ ಶಿವ ಹಂಗಲ್ಲ ಇಲ್ಲಿಂದ್ರ ಅಲ್ಲಿ ಜಿಗ್ಬೇಕು ಜಿಗಿ ನೋಡೋಣ ಸಗಿ ಇಬ್ರು ಡಿಕೆ ಹಾದಿರ ಮಂಗ್ಯಾಗೊಳಗ್ ನೋಡ್ರಿ ಮಂಗ್ಯಾಗ ಪಕ್ಕ ಕುತ್ಕೊಂಡ್ರಿ ಬಿಡ್ರಿ ಸಾಕಿ ಕುಂದ್ರಿ ಸುಮ್ಮನೆ ತಳ ಕುಂದ್ರಿ ಎಲ್ಲಾರು ಊಟ ಕೊಡ್ತದೆ ಯಾರು ಜಿಗಿದಾಡ್ತೀರ ಅವ್ರಿಗೆ ನಾಷ್ಟ ಇಲ್ಲ ಗಾಳಿ ಬೇಕದು ತಗ್ಲೈಕ್ ನೋಡ್ರಿ ತಗ್ಲೈಕ್ ಬಟ್ ವಾಂಡ್ ಮೊಸರು ಬಂತ ಇವರು ನೋಡ್ರಿ ನಮ್ಮ ಬಾವುಜಿ ಶಶಕನ್ ಗಂಡ ಸಿಗ್ಲಿಲ್ಲ ಇದು ಮತ್ತಿದೇನ್ರಿ ಇದು ಸಾಂಬಾರ್ ಈಗ ನಾಷ್ಟ ಮಾಡೋಣಂತೆ ನಾಷ್ಟ ಮಾಡ್ಕೊಂತೆ ನಾಷ್ಟ ಮಾಡಿ ಈ ಹಣ್ಣು ಬಿಚ್ಚೋಣಂತೆ ನೋಡ್ರಿ ಒಂದ್ ಅಲ್ಲಿ ಎರಡು ಇನ್ನೊಂದು ಇನ್ನೊಂದೇ ಇನ್ನೊಂದು ಇಲ್ಲಿ ಮುಚ್ಕೊಂಡಿತ್ತು ನೋಡ್ರಿ 3 ಹಣ್ಣು ಅದಾವ ಅದ್ರ ಒಂದ ಬಿಚ್ಚೋಣ ಅಂತ ಅಷ್ಟ್ರಿಗೂ ಹೊಟ್ಟೆ ತುಂಬ ಬಿಡ್ತೈತಿ ಯಾವಾಗ ಎಲ್ಲರೂ ನಾಷ್ಟ ಮಾಡತ್ತಾರೆ ಇಲ್ಲಿ ರೊಟ್ಟಿ ಪಚಡಿ ಗುರಾಳ್ ಚಟ್ನಿ ಕೊಬ್ಬರಿ ಚಟ್ನಿ ಶೇಂಗಾ ಚಟ್ನಿ ಈಗ ಇಲ್ಲಿ ಸಾರು ಐತಲ್ಲ ತಗೊಳೋದು ಫಸ್ಟ್ ಸ್ಟಾಪ್ ಹಿಂಗೆ ಹಾಕೊಂಡ್ಬಿಡೋದ್ರಿ ಹಿಂಗೆ ಸುಮ್ಮನೆ ಹಿಂಗೆ ಹಾಕೊಂಡೆ ಹೊಡೆದ್ಬಿಡೋದು ಅಯ್ಯೋ ತೊಳಗಿತ್ತು ಇದ್ರಾಗ ಹಾಕಿದಿ ಇದ್ರಾಗ ಸೊ ನಾಷ್ಟ ಮಾಡಿ ಸಿಗ್ತೇನೆ ಅಂತ ನಿಮ್ಗೆ ಆ ಹಣ್ಣು ತಿನ್ನೋದಂತೆ ಇದು ಫಸ್ಟ್ ಫ್ಲೋರ್ ಇಲ್ಲಿಂದ್ರ ಟೋಟಲ್ 490 ಮಟ್ಟ ಅದಾವು ನಮ್ಗೆ ಲಾಸ್ಟ್ನೇ ರೂಮ ಸಿಕ್ಕೈತಿ ಎಲ್ಲ ಕಡೆ ರೂಮ್ ಹುಡುಕಿ ಸಾಕಾತ ಅಲ್ಲಿ ಲೈನ್ ಹಿಡಿದೆ ಎಲ್ಲ ಕಡೆನೂ ರೂಮ್ ಹುಡ್ಕೊಂಡ್ ಬಂದ್ವಿ ಇದನ್ನು ಕೇಳಿದ್ವಿ ಮತ್ತೆ ಅಲ್ಲಿ ಮ್ಯಾಗೋ ಒಂದ್ ಐತಿ ಅಲ್ಲಿ ಕೇಳಿದ್ವಿ ಎಲ್ಲಿಗೂ ಸಿಗ್ಲಿಲ್ಲ ಇಲ್ಲಿ ಹೋದ್ವಿ ಪಾಳೆ ಇತ್ತು ಪಾಳೆ ಕೆಟ್ಟ ಹೋಗಿ ನಿಂತಿದ್ವಿ ಅದು ಲಾಸ್ಟ್ ರೂಮ ನಮ್ಗೆ ಸಿಕ್ಬಿಡುತ್ತೆ ನಮ್ಮ ಪುಣ್ಯ ಅದ್ ನಮ್ಗೆ ರೂಮ್ ಸಿಕ್ತಲ್ಲ ಅದು ಲಾಸ್ಟ್ನೇ ನಮ್ಮ ಹಿಂದಿದವ್ರನ್ನ ಎಲ್ಲಾರು ರೂಮ್ ಖಾಲಿ ಅಂತ ಕಳ್ಸಬಿಟ್ರೆ 490 ಮಟ್ಟ ಇತ್ತು 490 ಚಾವಿ ನಮಗೆ ಕೊಟ್ಟೆ ಉಳ್ಕಿದವ್ರು ಎಲ್ಲಾರು 12 ಗಂಟೆ ಮ್ಯಾಗ ಬಂದ್ಬಿಡ್ರಿ ಅಂತ ಅಂದ್ಬಿಟ್ರೆ ನಿಮ್ಗೊಂದು ಮ್ಯಾಜಿಕ್ ತೋರಿಸ್ಬೇಕು ನಾ ತೋರಿಸ್ಲಿ ಕಣ್ಣು ಮುಚ್ಚ್ರಿ 3 2 1 open your eyes. Yes bro, I'm changed. Yes, Mahadev changed me because my old version is too weak. My old version is too ಮಸ್ಕಿರಿ ಮಾಡಿದೆ ರೀ ತಪ್ಪು ತಿಳ್ಕೊಬೇಡ್ರಿ ಬರ್ರಿ ನೋಡಿ ಕೊಟ್ಟಿದ್ದಂತ್ರು ಮುಗಿತೆ ಇಲ್ಲಿ ಬಂದಾರ ನೋಡ್ರಿ ರಿಯಾಕ್ಷನ್ ನೋಡ್ರಿ ಅವ್ರ ಹೆಂಗ್ ಕಾಣತೀನಿ ಹೇಳ್ರಿ ಏ ನಾ ಹೆಂಗ್ ಕಾಣತೀನಿ ಹೇಳ್ರಪ್ಪ ಹಾಯ್ ಮಾಡ್ಬೇಡ್ರಿ ಗೊತ್ತಾಗಲ್ಲ ಸೀದಾ ಆಟೋ ಐತಿಲ್ಲಿ ನೇತ್ರಾವತಿ ನದಿ ಕಡೆ ಹೋಗೋಣಂತೆ ಬ್ಯಾಗಿಗೆ ಎಲ್ಲ ಪ್ಯಾಕ್ ಮಾಡ್ಕೊಂಬಂತಾರ ನಮ್ದು ಹಟ್ಟಿ ಮುಡಿ ಕೊಟ್ಟೆ ಇಲ್ಲಿ ಫೋನ್ ಹಚ್ಚಿದ್ವಿ ಇವ್ರ ರೂಮಿಂದ್ರ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ರೆ ಈಗ ಸೀದಾ ನೇತ್ರಾವತಿ ನದಿ ಕಡೆ ಹೋಗೋಣ ಬರ್ರಿ ಹರ್ ಹರ್ ಮಹಾದೇವ್ ಮರಾಠಿ ಹಾಡು ಆಡತ್ತಾರ್ರಿ ಅವ್ರು ನಾ ಟಕ್ಳು ಮಾಡ್ಸೇನಲ್ಲ ಅದ್ರ ಸಂಬಂಧ ಬರ್ರಿ ಸತ್ತಿ ಒಂದು ಮೊಟ್ಟೆ ಆಗತ್ತೆ ಎಲ್ಲಿ ಎದ್ರನಾಗ ಹಾ ನನಗೆ ಕಲ್ಸಿಲ್ಲ ಮತ್ತೆ ಈಜಾಡೋದು ನನಗೆ ಇನ್ನೂ ಬರಂಗಿಲ್ಲ ಈಜಾಡಕ ನೋಡ್ರಿ ನಮ್ಮ ಹಳೆ ನನಗೆ ಈಜ್ ಕಲಿಸ್ತಾನ ನೋಡಿ ಬರ್ರಿ ನೋಡೋಣ ಇಲ್ಲ ನೋಡ್ರಿ ಮಹಾದೇವ್ ಹೆಂಗ್ ನಿಂತಾರ ನಂದಿ ಕರ್ಕೊಂಡೆ ನಿಂತಾರ ಹರ್ ಹರ್ ಮಹಾದೇವ್ ಹರ್ ಹರ್ ಮಹಾದೇವ್ ಹರ ಹರ ಮಹಾದೇವ್ ಹಾಯ್ ಮಾಡ್ರಿ ಓ ಕಟ್ ನೋಡ್ರಿ ಸಂಗೀತಪ್ಪ ಡೋರ್ ಮುಟ್ಬೇಡ್ರಿ ನೋಡ್ರಿಪ್ಪ ಆಫ್ ಟು ನೇತ್ರಾವತಿ ನದಿ ಸೊ ಅಷ್ಟರ ಕೂಡಿ ನೇತ್ರಾವತಿ ನದಿ ಕಡೆ ಬಂದಿವೆ ನೋಡ್ರಿ ಧರ್ಮಸ್ಥಳ ಗೇಟ್ ಐತಲ್ಲ ಅದ ಗೇಟ್ ವೇ ಆಫ್ ಧರ್ಮಸ್ಥಳ ಅಲ್ಲಿಂದ್ರ ಇಲ್ಲಿ ನೇತ್ರಾವತಿ ನದಿ ಮಠ 20 ರೂಪಾಯಿ ಒಬ್ರಿಗೆ
₹120 ತೊಗೊಂಡ್ರು. ಅಷ್ಟ್ರ ವಿಷಯ ರೀ. ಬಟ್ ನದಿ ಬಂತು ನೋಡ್ರಿ. ನಮ್ಮ ಮಮ್ಮಿ ಅದಾರೆ ಒಂದು ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಂಡವ್ರೆ ಸ್ಲೋ ಮೂಗತಿ. ಈಗ ಸೋಪ್ ಗಿಪ್ ಎಲ್ಲ ತಂದೆ ಜಳಕ ಮಾಡತ್ತೀವಿ, ಉಡಿ ಮುಚ್ಕೊಂಡಿರ್ತಿಲ್ಲ. ಈಗ ನೇತ್ರಾವತಿ ನದಿದಾಗ ಸ್ನಾನ ಮಾಡ್ತೀವಿ, ಸ್ನಾನ ಮಾಡಿ ಸಿಗ್ತೇವೆ ಅಂತ ಬರ್ರಿ. ಈಗ ಧರ್ಮಸ್ಥಳಕ್ಕೆ ಬರೋ ಕಾರಣ ಎದಪ್ಪ ಅಂತಂದ್ರೆ ನಮ್ಮ ಮಮ್ಮಿಯವ್ರಿಗೆ ಆಪ್ರೇಷನ್ ಆಗುತ್ತಲ್ಲ, ಅದೇ ಅವಾಗ ನಮ್ಮ ಮಮ್ಮಿಯವ್ರಿಗೆ ನೋಡ್ಕೊಂಡಿದ್ದೆ ನಮ್ಮ ಅಕ್ಕಾರ ಇಬ್ಬರು ಒಂದು ಸ್ವಲ್ಪ ಆರಾಮಾಗೋ ಮಟ್ಟ ನಮ್ಮ ಮಮ್ಮಿಯವ್ರು ನನಗೆ ನೋಡತ್ತಾರೆ. ಅದ್ರ ಸಂಬಂಧ ಸ್ಟಾಪ್ ಮಾಡಿದೆ. ಆರಾಮಾಗೋ ಮಟ್ಟ ಕಾದು ಒಂದು ಸ್ವಲ್ಪ 3 ತಿಂಗಳ ಮ್ಯಾಗೆ ಇಲ್ಲಿ ಧರ್ಮಸ್ಥಳಕ್ಕೆ ಕರ್ಕೊಂಬಂದ್ವಿ. ನಮ್ಮ ಅಕ್ಕಾರ ಋಣ ತೀರ್ಸೋಕ್ಕಾಗಲ್ಲ, ಅದ್ರ ಸಂಬಂಧ ಇಲ್ಲಿ ಟ್ರಿಪ್ಪಿಗೆ ಅದು ತಗೊಂಬಂದು ಒಂದು ಸ್ವಲ್ಪ ಮಜಾ ಮಾಡತ್ತೀವಿ. ಮತ್ತು ನಾ ಬೋಳ್ಗುಂಡ ಇದಕ್ಕೆ ಹೋಗ್ತಿದ್ದಪ್ಪ ಅಂತಂದ್ರೆ ಅದ್ರ ಸಂಬಂಧ ನಮ್ಮ ಮಮ್ಮಿಯವ್ರಿಗೆ ಆರಾಮಾಗಲಿ ಅಂತಂದು ಅವ್ರಿಗೆ ಹೇಳಿದ್ದಿಲ್ಲ ನಾನು. ಆದರೆ ಸುಮ್ಮನೆ ಕಟಿಂಗ್ ಹಾಕಿ ತಗೋ ಅಂತಂದು ಹಂಗೆ ಹೇಳೀನಿ. ಇದು ವಿಡಿಯೋ ನೋಡಿ ಗೊತ್ತಾಗ್ಬೋದು ಅವ್ರಿಗೆ, ಆದರೆ ಇಷ್ಟು ದಿವಸ ಹೇಳಿದ್ದಿಲ್ಲ, ಈಗಂತೂ ಗೊತ್ತಾಗೈತಿ. ಅವ್ರು ಆರಾಮಾಗಿದ್ದಷ್ಟೇ ಸಾಕು ನನಗೆ. ಸೊ ಇದ್ರ ಮ್ಯಾಗೆ ಏನೂ ಹೇಳೋಕ್ಕೆ ಇಷ್ಟಪಡೋಂಗಲ್ಲ. ಸೊ ಅವ್ರು ಮೊದಲಿನಾಗೆ ಎಂಜಾಯ್ ಮಾಡತ್ತಾರಲ್ಲ ಅಷ್ಟು ಸಾಕು. ಸೊ ಗೈಸ್, ವ್ಲಾಗ್ ಎಂಡ್ ಮಾಡೋ ಟೈಮ್ ಬಂತೆ. ಐ ಹೋಪ್ ಈ ವ್ಲಾಗ್ ನಿಮಗೆ ಸೇರೈತೆ ಅಂದ್ಕೊಂಡಿನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಲಿ ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಈಗ ನೆಕ್ಸ್ಟ್ ವ್ಲಾಗು ಇಲ್ಲಿ ಪಾರಿವಾಳ ನೋಡ್ರಿ. ಸೊ ಸಿಗೋಣಂತ ಮುಂದಿನ ವೀಡಿಯೋದಾಗ. ಅಲ್ಲಿ ಮಟ ಬಾಯ್.